ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನಮ್ಮ ಗದ್ದೆ ಹತ್ರ ಬಂದಿದ್ದೀನಿ. ನಾನು ನಿಮ್ಮ ಹಳ್ಳಿ ಹುಡುಗ. ಸ್ನೇಹಿತರೆ, ನಮಗೇನು ಸಮಸ್ಯೆ ಆಗಿದೆ ಅಂತಂದರೆ ಸ್ನೇಹಿತರೆ, ನಿನ್ನೆ ದಿವಸ ಬಂದ್ಬಿಟ್ಟು ಗದ್ದೆಗೆ ಒಟ್ಟು ಹಾಕ್ಬಿಟ್ಟು ಹೋಗಿದ್ದೀವಿ. ಆದರೆ ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತಂದರೆ, ಈ ಕಾಡಂದಿಗಳೆಲ್ಲ ಬಂದು ನಮ್ಮ ಸುತ್ತ ಏನು ಭತ್ತ ಬಿತ್ತನೆ ಮಾಡಿದ್ದೆ ಅದನ್ನೆಲ್ಲ ಕೂಡ ತುಳಿದು ಹಾಳು ಮಾಡಿ ಹೋಗ್ಬಿಟ್ಟಿದೆ. ಸ್ನೇಹಿತರೆ ನೋಡಿ ಎಷ್ಟು ಕಷ್ಟ ನಮ್ಮ ಕಾಡಂದಿಗಳ ಕಡೆಯಿಂದ ನಮ್ಗೆ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ. ನೋಡಿ ಅಷ್ಟು ತೊಂದರೆ ಆಗ್ತದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡಿದೆ ಇಲ್ಲಿ ಜಾಗದಲ್ಲಿ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನೋಡಿ ಇದೆಲ್ಲ ಕೂಡ ಸುತ್ತಮುತ್ತ ಇರೋದೆಲ್ಲ ಜಮೀನುಗಳು ನಮಗೆ. ನಾವು ಇಲ್ಲಿ ಭತ್ತ ಬೆಳಿಬೇಕು, ಭತ್ತ ಬಿಟ್ಟು ಬೇರೆ ಏನು ಬೆಳೆಯೋಕ್ಕಾಗಲ್ಲ ಇಲ್ಲಿ. ಹಾಗಾಗಿ ನಿಮಗೆ ವರ್ಷಕ್ಕೆ 2 ನೀರು ಬಿಡ್ತಾರೆ, ಬೇರೆ ನೀರು. ಅದರಲ್ಲಿ ನಾವು ಭತ್ತ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಈ ಸಲ ಮಳೆ ತುಂಬ ಕಡಿಮೆ ಆಗಿರೋದ್ರ ಕಾರಣ ನಮಗೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ರೈತರುಗಳಿಗೆ ಏನು ಬೆಳೆಯೋದಕ್ಕೂ ಕೂಡ ಆಗೇ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಅಂಥದ್ರಲ್ಲೂ ಕೂಡ ಯಾಗೋ ಇಲ್ಲಿ ನಮಗೆ KRS ಡ್ಯಾಮಲ್ಲಿ ನೀರೆತ್ತಿ ಸ್ವಲ್ಪ ನೀರಿನ ಒಂದು ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಭತ್ತ ಬಿತ್ತನೆ ಮಾಡಿ ರೈತರು ಬೆಳೆಯೋಣ ಅಂತ ನೆನ್ನೆ ತಾನೇ ಬಂದು ಬಿತ್ತನೆ ಮಾಡಿಬಿಟ್ಟು ಹೋಗಿದ್ದೀನಿ ಭತ್ತನ. ಅಲ್ಲಿ ಈ ಹಂದಿಗಳು ಏನು ಮಾಡಿದ್ದಾವಪ್ಪ ನೋಡಿ, ನೀವೇ ನೋಡಿ ಕಣ್ಣಾರೆ ಯಾವ ಥರ ಹಾಳು ಮಾಡಿದ್ದಾವೆ ಅಂತ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುಮಾರು ಹಂದಿಗಳು ಬಂದಿವೆ ಸ್ನೇಹಿತರೆ, ಹಿಂಡಿಂಡೆ ಬಂದು ನೋಡಿ ಯಾವ ಥರ ತುಳಿದು ನಮ್ಮ ಇದನ್ನೆಲ್ಲ ಹಾಳು ಮಾಡಿದೆ ಅಂತ ನೋಡಿ ನೀವೇ. ಒಂದೊಂದು ಹೆಜ್ಜೆ ಗುರುತು ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ. ಯಾರು ಚಿಕ್ಕ ಮಕ್ಕಳು ಈ ನೀರು ಹಾಯಿಸ್ಬಿಟ್ಟು ಮಣ್ಣಲ್ಲಿ ತುಳಿದ್ರೆ ಯಾವ ಥರ ಆಗ್ತದೆ, ಆ ಥರ ಎಲ್ಲ ತುಳಿದು ಹಾಳು ಮಾಡಿಬಿಟ್ಟಿದ್ದಾವೆ. ಆಯಿತಾ, ನಿಮ್ಗೇನು ಕಾಣಿಸ್ತಾ ಇದೆ ಸ್ನೇಹಿತರೆ, ಇದೆಲ್ಲ ಕೂಡ ನಾವು ಏನು ಮಾಡ್ತೀವಿ, ಭತ್ತ ಬಿತ್ತನೆ ಫಸ್ಟು ನಾಟಿ ಮಾಡೋದಕ್ಕೂ ಮುಂಚೆನೇ ಭತ್ತನ ಬಿತ್ತನೆ ಮಾಡ್ಕೋತೀವಿ. ಯಾವ ಥರಪ್ಪ ಅಂದರೆ ಈ ಥರ ಟ್ರಾಕ್ಟ್ರಲ್ಲಿ ನೋಟ್ರಲ್ಲಿ ಹೊಡ್ಸ್ಕೊಂಡು ನೀಟಾಗಿ ಅದನ್ನು ಹದ ಮಾಡಿಕೊಂಡು ಈ ಥರ ಪಟ ಮಾಡಿಕೊಂಡು ಒಂದು ಲೆವೆಲ್ಗೆ ತಗೊಬರ್ತೀವಿ. ಅದಾದಮೇಲೆ ನಮ್ಗೆ ಯಾವ ಭತ್ತ ಬೇಕೋ ಅದನ್ನು ತಗೊಬಂದು ಇಲ್ಲಿ ನಾವು ಚಲನೆ ಮಾಡಿಕೊಂಡು ಅದಕ್ಕೆ ನೀರು ಹಾಯಿಸಿ ಒಂದು 20 ದಿನ 25 ದಿವಸದ ತನಕ ನಾವು ಇದನ್ನು ಸೇಫ್ಟಿಯಾಗಿ ಕಾಯಬೇಕು. ಆ ಪೈರು ಬಂದು ನಿಂತ್ಕೊಳ್ಳೋ ತನಕ 1 ತಿಂಗಳು ಪೈರು ಹಾಕ್ಬೇಕು ನಮಗೆ. ಅದು ಅಲ್ಲಿ ಗಂಟೆ ಕೂಡ ಸೇಫ್ಟಿ ಮಾಡಬೇಕು. ಆದರೆ ಏನಾಗಿದೆ, ನಿನ್ನೆ ತಾನೇ ಬಂದು ನಾನು ಬಿತ್ತನೆ ಮಾಡ್ಬಿಟ್ಟು ಹೋಗಿದ್ದೀನಿ, ನೀರು ಹಾಯಿಸ್ಬಿಟ್ಟು ಹೋಗಿದ್ದೀವಿ. ಆದರೆ ಈ ಹಂದಿಗಳು ಏನು ಮಾಡಿದ್ದಾವೆ ಸ್ನೇಹಿತರೆ ನೋಡಿ, ಬಂದು ಎಲ್ಲನೂ ಕೂಡ ತುಳಿದು ನೋಡಿ, ಇಲ್ಲಿ ನೋಡಿ ಯಾವ ಥರ ತುಳಿದು ಹಾಳು ಮಾಡಿದೆ ನೋಡಿ ಸ್ನೇಹಿತರೆ. ಒಂದೊಂದು ಹೆಜ್ಜೆನೂ ನೋಡಿ ಎಷ್ಟು ಹಂದಿಗಳು ಬಂದಿರ್ಬೋದು ನಿಮ್ಮ ಪ್ರಕಾರ. ಅಲ್ಲಿ ಕಾಣಿಸಿ ಈ ಲೈನ್ ನೋಡಿ, ಫುಲ್ ಈ ಲೈನ್ ಎಲ್ಲನೂ ಕೂಡ ಮಲಗಿ ಇಲ್ಲೇ ಒದ್ದಾಡಿ ಮಲಗಿ ಅದರ ಮೂತಿಯಲ್ಲಿ ತಿಂದು ಹಾಳು ಮಾಡ್ಬಿಟ್ಟು ಹೋಗಿದ್ದಾವೆ. ಆಯಿತಾ, ಯಾವ ಥರ ನಾವು ಇಲ್ಲಿ ರೈತರು ಬೆಳೆನ ಕಾದು ನಾವು ಜೀವನ ಮಾಡೋಕ್ಕಾಗುತ್ತೆ ನೋಡಿ. ಈ ಥರ ಆದರೆ ನಾವು ರೈತರುಗಳು ಯಾವ ಥರ ಸ್ನೇಹಿತರೆ ಇಲ್ಲಿ ಹಳ್ಳಿಗಳ ಕಡೆ ಜೀವನ ಮಾಡೋದು, ಭತ್ತ ಬೆಳೆಯೋದು, ಇದು ನಮ್ಮ ಒಬ್ಬರು ಸಮಸ್ಯೆ ಅಲ್ಲ, ಇಡೀ ಬೈಲ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ಸುತ್ತ ಬೈಲ್ ಏನಿದೆ, ಈ ಸುತ್ತ ಬೈಲು ಕೂಡ ಇದೇ ಸಮಸ್ಯೆ ಉಂಟಾಗಿರೋದು. ಯಾಕಂದರೆ ನಮಗೆ ಅಲ್ಲಿ ಕಾವೇರಿ ಹೊಳೆ ಅಕ್ಕಪಕ್ಕ ಹರಿಯೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ. ಈಗ ನಮ್ಗೆ ಬೇರೆ ಪ್ರಾಣಿಗಳ ಅವಳಿಗಳಿಲ್ಲ, ಈ ಕಾಡಂದಿಗಳದೇ ಅವಳಿ ಜಾಸ್ತಿ ಆಗಿರೋದ್ರಿಂದ ನಮಗೆ ಏನು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಇದಕ್ಕೆ ಸುತ್ತ ಕಟ್ಟಿದ್ರು ಕೂಡ ನಾವು ಸುತ್ತ ಏನಾದರೂ ಹದ್ಬಸ್ತ್ ಮಾಡಿದ್ರು ಕೂಡ ಬಂದು ನಮಗೆ ತುಂಬ ತೊಂದರೆ ಮಾಡ್ತಾ ಇದ್ದಾವೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟೊಂದು ಹಂದಿಗಳು ಬಂದು ತುಳಿದು ನೋಡಿ. ನೆನ್ನೆ ತಾನೇ ಭತ್ತ ನೋಡಿ ಮೇಲ್ಗಡೆನೇ ಕಾಣಿಸ್ತಾ ಇದೆ. ಅದರ ಕಾಲಲ್ಲಿ ಬಗದು, ಆ ಮೂತಿಯಲ್ಲಿ ತಿವಿದು ಎಲ್ಲವನ್ನು ಕೂಡ ಬಗದು ಆಚೆಗೆ ಹಾಕ್ಬಿಟ್ಟಿದ್ದಾವೆ. ಯಾವ ಥರ ಬೆಳೀತದೆ ಇದು ಭತ್ತ? ಏನಕ್ಕೆ ಅಂದರೆ ಒಂದು ಸಾರಿ ಭತ್ತ ಏಟು ಬಿತ್ತು ಅಂದರೆ ಸ್ನೇಹಿತರೆ ತಿರ್ಗಿ ಮೊಳಕೆ ಕಡೆಯೋದು ತುಂಬ ಕಷ್ಟ ಇದು. ಆಯ್ತು, ನಾವು ಇನ್ನೂ 25 ದಿವಸಗಳ ತನಕ ಇದನ್ನು ನಾವು ರಕ್ಷಣೆ ಮಾಡಬೇಕು. ಹಾಗಾಗಿ ಇಲ್ಲ ಅಂತಂದರೆ ಏನಾಗ್ಬಿಡ್ತದೆ, ಇದು ಅಲ್ಲೇ ಸತ್ತಿ ಶೀತಗೂಡಿ ಮೊಳಕೆ ಬರಲ್ಲ, ತುಂಬ ಸಮಸ್ಯೆ ಆಗ್ಬಿಡ್ತದೆ ನಮಗೆ. ಈ ಕಾಡು ಪ್ರಾಣಿಗಳು ರಾತ್ರಿಯಿಂದ ಹಿಡಿದು ಕೂಡ ನಮಗೆ ನೋಡಿ, ರಾತ್ರಿ ನೆನ್ನೆ ನೀರು ಹಾಯಿಸ್ಬಿಟ್ಟು ಹೋಗಿರೋದನ್ನು ಇನ್ನೂ ಕೂಡ ಇದ್ರ ಹಾಳು ಮಾಡ್ತವೆ. ಇದಾದ್ಮೇಲೂ ಕೂಡ ನಮ್ಗೇನು ತೊಂದರೆ ಅಂತಂದರೆ ಸ್ನೇಹಿತರೆ, ಅದು ನಾಟಿ ಟೈಮ್ಗೂ ಕೂಡ, ನಾಟಿ ಆದ ಮರುಕ್ಷಣದಿಂದನೂ ಕೂಡ, ನಾಟಿ ಯಾವತ್ತು ಮಾಡ್ತೀವಿ ಅವತ್ತಿಂದನೂ ಕೂಡ ನಮಗೆ ತೊಂದರೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಸುತ್ತ ಅದನ್ನು ಬಂದೋಬಸ್ತ್ ಮಾಡಬೇಕು, ಅದನ್ನು ಕಾಯಬೇಕು ನಾವು ನಾಟಿ ಮಾಡಿಸಿ. ಇಲ್ಲ ಅಂತಂದರೆ ಅದನ್ನು ಕೂಡ ಬಂದು ಇವು ಏನು ಮಾಡ್ತವೆ, ತುಳಿದು ಹಾಳು ಮಾಡಕ್ಕೆ ಬರ್ತವೆ. ಕಾಯಿಲ್ಲ ಅಂತಂದರೆ, ಯಾಕಂದರೆ ನಮ್ಮ ಕೈಗೆ ಅದು ತಲುಪೋವರೆಗೂ ಕೂಡ ತುಂಬಾ ಸಮಸ್ಯೆ ಉಂಟಾಗ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ಕಾಣಿಸ್ತಾ ಇದಲ್ವಾ, ಇಲ್ಲಿಂದ ನುಗ್ಗಿದಾವೆ ಎಲ್ಲ, ಹಿಂಡಿಂಡಾಗಿ ನುಗ್ಗಿ ನಮ್ಮ ಇಡೀ ಏನು ಭತ್ತ ಓದಿದ್ದೀವಿ, ಒಟ್ಟನ ಮಡಿ ಅಂತ ಹೇಳ್ತೀವಿ ನಾವು, ಇದನ್ನು ಒಟ್ಟನ ಮಡಿ ಅಂತ ಕರೆಯೋದು, ಇದನ್ನೆಲ್ಲನೂ ಕೂಡ ಹಾಳು ಮಾಡಿದ್ದೇವೆ ಸ್ನೇಹಿತರೆ. ನೀವೇ ನೋಡಿ ನಮ್ಮ ರೈತರ ಕಷ್ಟ.
ಯಾವ ಥರ ಇದೆ ಅಂತ. ನಾವು ಭತ್ತ ಬೆಳೆದು ಇದನ್ನು ಮಾರಿ ಕೈಗೆ ನಾವು ಲಾಭ ಪಡೆಯೋ ತನಕ ಎಷ್ಟೊಂದು ಸಮಸ್ಯೆ ಆಗ್ತದೆ ಅಂತ ನಾವು. ಹಾಗಾಗಿ ಇದನ್ನು ಇವತ್ತು ಬಂದು ನೋಡಿದಾಗ ನನಗೆ ಈ ಒಂದು ಸ್ಥಿತಿ ಗೊತ್ತಾಯಿತು. ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ರೆ ದಯವಿಟ್ಟು ಹೊಸ್ದಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಊರಲ್ಲಿ ಹಳ್ಳಿಯಲ್ಲಿ ಏನೇನು ನಡೀತದೆ ಆ ವಿಡಿಯೋಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಕೂಡ.